ಪ್ರಮೋಷನ್ ಹೋಗಿದ್ದ ಕಡೆ ಈಗ ನೆನ್ನೆ ನಮ್ಮವರು ನನ್ನ ಹಿಂದೆ ಬರ್ತಿದ್ರು ಚಾಮುಂಡಿ ಬೆಟ್ಟದಿಂದ. ನಾನು ಬಂದೆ, ಹೊರಗಡೆ ಬಂದೆ ಎಲ್ಲ. ಬಿಕಾಸ್ ಮಾದೇವ ಬಿಫೋರು ಭಾಳಷ್ಟು ಜನ ಹುಡುಗರು ಬರೋರು ಫೋಟೋಸ್ಗೆ. ಮಾದೇವ ಆದಮೇಲೆ ಹೆಣ್ಮಕ್ಳು ತಾಯಂದರು ಭಾಳ ಜನ ಫೋಟೋಸ್ಗೆ ಅಂತ ನಿಂತ್ಕೊಂಡು ಫೋಟೋಸ್ ತಗೊಂಡು, ನಮ್ಮ ಹುಡುಗರು ಯಾರು ಬಂದರು ಹಿಂದೆ ಬಂದಿದ್ರೆ ಯಾರೋ ಒಬ್ರು ಹೇಳಿದ್ರಂತೆ, ಈ ಮಾದೇವ ಅಲ್ಲಿ ಏನ್ರಿ ರಾಕ್ಷಸನ್ ಥರ ಆ್ಯಕ್ಟ್ ಮಾಡಿದ್ದಾನೆ ಇವನು ಅಂತ. ಸೊ ಅದು ನನಗೆ ಅದೊಂದು ದೊಡ್ಡ ಶ್ರೀರಕ್ಷೆ. ಆ್ಯಂಡ್ ಖಂಡಿತ ಪ್ರಮೋಷನ್ ಹೋಗಿದ್ದ ಕಡೆ ಎಲ್ಲ ಬಲರಾಮನ ಒಂದು ಬಲ ಏನಿದೆ ಗೊತ್ತಾ, ಆ ಒಂದು ಸೌಂಡಿಂಗ್ ಏನಿದೆ ಗೊತ್ತಾ, ನಾವು ನೋಡ್ತೀವಿ. ಅದಾದ್ಮೇಲೆ ಬಲರಾಮನ ದಿನಗಳು ಅಂತ ಏನು, ಆ ದಿನಗಳದು ಮತ್ತೊಂದು ಅಧ್ಯಾಯ ಅಂದಾಗ ಆ ದಿನಗಳನ್ನ ಜ್ಞಾಪಿಸ್ಕೊಂಡು ಆ ದಿನಗಳನ್ನ ಭಾಳಷ್ಟು ಜನ ನೋಡಿದ್ದಾರೆ. ಸೊ ಅದನ್ನು ಜ್ಞಾಪಿಸ್ಕೊಂಡು ಅದಕ್ಕೆ ನಮಗೆ ಭಾಳಷ್ಟು ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಆ್ಯಂಡ್ ಪೀಪಲ್ ಆರ್ ವೆಯ್ಟಿಂಗ್ ಫಾರ್ 26 ಈ ಸಿನಿಮಾ ನೋಡಬೇಕು ಅಂತ. ಯಾಕಂದರೆ ಮಾದೇವ ನಾನು ಬಂದಾಗ ಭಾಳಷ್ಟು ನಾನು ಅದನ್ನೇ ಹೇಳ್ತಿಲ್ವ, ಪ್ರಚಾರ ಕೊರತೆ ಆ್ಯಂಡ್ ಸಮಸ್ಯೆಗಳಿತ್ತು. ಸಿನಿಮಾ ತಾಕತ್ತಿತ್ತು, ಅದಾದಮೇಲೆ ಎತ್ಕೊಂತು ಸೆಕೆಂಡ್ ವೀಕ್. ಬಟ್ ಬಲರಾಮ ನನ್ನ ಪ್ರಕಾರ ಮಾದೇವದ ಏನು ಫಸ್ಟ್ ಡೇ ಓಪನಿಂಗ್ ಸಿಕ್ತು, ಐ ಥಿಂಕ್ ಮೇ ಬಿ ಒಂದು 3 times or 4 times ಭಾಳ ದೊಡ್ಡ ಓಪನಿಂಗ್ ಸಿಗೋವಂಥ ಸಿನಿಮಾ ಬಲರಾಮ ಅಂತ ಅನ್ಸುತ್ತೆ. ಅದು ದಾರಿ ತಪ್ಪಿದ ಮಗ ಅಂತ ನನಗೆ ಟೈಟಲ್ ಎಲ್ಲಿ ಬರುತ್ತೆ ಅಂದರೆ ನವಗ್ರಹದಲ್ಲಿ ದರ್ಶನ್ ಸರ್ ಅವರ ಡೈಲಾಗ್ ಅದು. ಆ್ಯಕ್ಚುಲಿ ಅಂದರೆ ಒಬ್ಬೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಇವನು ಟೋನಿ ಮೈನಿಂಗಲ್ಲಿ ಎಕ್ಸ್ಪರ್ಟ್, ಚಿನ್ನ ಎಲ್ಲೇ ಅಡಗಿದ್ರು ಅದನ್ನು ಹಂಟ್ ಮಾಡಿ ತಗೊಂಬರೋ ಟೈಗರ್, ಆದರೆ ನಿಜ ಜೀವನದಲ್ಲಿ ದಾರಿ ತಪ್ಪಿದ ಮಗ ಅಂತಾರೆ. ಸೊ ಅದು ಡೈಲಾಗು. ಅದು ನಿಜ ಜೀವನದಲ್ಲಿ ನನ್ನ ಎಲ್ಲ ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ ಎಲ್ಲರ ಕ್ಯಾರೆಕ್ಟರ್ ಒರಿಜಿನಲ್ ಕ್ಯಾರೆಕ್ಟರ್ನ ಇಂಟ್ರಡಕ್ಷನ್ ಥರ ಕೊಟ್ಟಿದ್ದು. ಸೊ ಅದನ್ನು ನಾನು ಅವತ್ತಿಂದ ಇವತ್ತಿನವರೆಗೂ ಪ್ರತಿ ಹೆಜ್ಜೆಯಲ್ಲೂ, ಈಗ ನಮ್ಮ ಮೋಕ್ಷೇಂದ್ರ ಸರ್ ಅವರು ಹೇಳಿದ್ರು ಈಗ ಬರ್ತಾ ಸ್ಟೆಪ್ ಹಾಕೊಂಬರ್ಬೇಕು ಅಂತ, ನಾನು ಅದಕ್ಕೆ ಹೇಳಿದ್ದು ಸ್ಟೆಪ್ ಆಗಿ ಆ್ಯಕ್ಚುಲಿ ಸ್ಟೆಪ್ಪು ಅಂದರೆ ನನ್ನ ಸ್ಟೆಪ್ಪು ಇಂಚ್ ಲೆಕ್ಕದಲ್ಲಿರೋದು ಸರ್, ಅಡಿ ಲೆಕ್ಕದಲ್ಲಿಲ್ಲ, ಇಂಚ್ ಲೆಕ್ಕದಲ್ಲಿ ಬೆಳೆದಿರೋದು ಇಷ್ಟಿಷ್ಟೇ. ಸೊ ಅದಕ್ಕೆಲ್ಲ ಕಾರಣ ಅಭಿಮಾನಿ ದೇವರುಗಳು. ಇವತ್ತು ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಖಂಡಿತ ಕೈ ಹಿಡಿದು ಕಾಪಾಡ್ತಾರೆ. ಎಸ್ ಸರ್, ಎಸ್. ಇದು ಆ್ಯಕ್ಚುಲಿ ನನ್ನ ತಂದೆ ಹೇಳಿದ್ದು, ಲಿಫ್ಟಲ್ಲಿ ಹೋಗ್ಬೇಡ ಮಗನೇ, ಸ್ಟೆಪ್ಪಲ್ಲಿ ಹೋಗು. ಲಿಫ್ಟು ಒಂದ್ಸಲ ನೀನು ಕೆಳಗಡೆ ಬಿದ್ದರೆ ಮತ್ತೆ ಹತ್ತು ಬರೋಷ್ಟಲ್ಲಿ ನಿನ್ಗೆ ಏಜ್ ಆಗಿರುತ್ತೆ, ನಿನಗೆ ಟಯರ್ಡ್ ಆಗುತ್ತೆ ಸ್ಟೆಪ್ ಹತ್ತೋದು. ಆದರೆ ಹೆಜ್ಜೆಜ್ಜಾಗಿ ನೀನು ಸ್ಟೆಪ್ಸಲ್ಲೇ ಹತ್ಕೊಂಡು ಹೋದ್ರೆ ನಿನ್ಗೆ ಅದು ಈಸಿ ಆಗುತ್ತೆ. ನಿನ್ನ ದಾರಿ ನೀನು ಕಷ್ಟ ಬಿದ್ದು ನೀನು ಹತ್ತು ಬಂದಿರೋ ಸ್ಟೆಪ್ಸು ನೀನು ಮತ್ತೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿದರು. ಅದೇ ಹಂಗೆ ಆಗಿತ್ತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.